ಮಹಾನ್ ಸಾಧಕ ನಾಡಿನ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರ ಕೊಡುಗೆಯನ್ನು ಕೊಟ್ಟಿದ್ದಾರೆ. ತುಮಕೂರಿನಲ್ಲಿ ಶ್ರೀ ಸಿದ್ಧಾರ್ಥ ಸಂಸ್ಥೆಯನ್ನು ಕಟ್ಟಿ ಉತ್ತುಂಗಕ್ಕೆ ಬೆಳೆಸಿದ್ದಾರೆ. ಈ ಮೂಲಕ ಇಲ್ಲಿನವರ ಜನಮಾನಸದಲ್ಲಿ ನೆಲೆಯೂರಿದ್ದಾರೆ. ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಖ್ಯಾತರಾಗಿ ಊರಿಗೂ ಕೀರ್ತಿ ತಂದವರು. ಒಂದು ಸಂಸ್ಥೆಯೊಂದು ಮಾಡಬೇಕಾದ ಕೆಲಸವನ್ನು ಒಬ್ಬ ವ್ಯಕ್ತಿಯಾಗಿ ಶಕ್ತಿಯಾಗಿ ಸಾಧಿಸಿ ತೋರಿಸಿದ್ದಾರೆ. ಇಂತಹ ವ್ಯಕ್ತಿಯು ನಮ್ಮೊಂದಿಗೆ ಇಲ್ಲವಾದರೂ ಅವರ ಸಾಧನೆಯ ಶಿಕ್ಷಣ ಸಂಸ್ಥೆಯು ಹಲವಾರು ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿದೆ. ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಎಚ್.ಎಂ. ಗಂಗಾಧರಯ್ಯನವರ ಜೀವನಾಧಾರಿತ ನಾಟಕ ನಿಮ್ಮ ಮುಂದೆ. ಪರಿಕಲ್ಪನೆ ಮತ್ತು ಮಾರ್ಗದರ್ಶನ ಕೆ.ಎಸ್. ಕುಮಾರ್, ಪ್ರಾಂಶುಪಾಲರು, ಸಿದ್ಧಾರ್ಥ ಪ್ರಥಮ ದರ್ಜೆ ಕಾಲೇಜು. ನಿರ್ದೇಶನ ಚೇತನ್ ತುಮಕೂರು. ರಂಗಪಟ್ಯ ನವೀನ್ ಭೂಮಿ. ಈಗ ನಿಮ್ಮ ಮುಂದೆ ನಾಟಕ ಅಕ್ಷರಗಂಗೆ. ನಾಟಕ ಒಬ್ಬ ಸಾಧನೆಯ ಶಿಲ್ಪಿಯ ಕಥೆ. ಗಮನಿತರ, ಕಡೆಗಾಣಿಸಿದವರ, ಅಕ್ಷರ ಕಾಣದವರ, ಸೋತವರ, ಮರೆಯಾದವರನ್ನು ಮೇಲೆತ್ತುವ ಒಬ್ಬ ವಿದ್ಯಾದಾನಿಯ ಕಥೆ. ವಿದ್ಯಾದಾನಿಯ ಕಥೆ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಅಮೃತೂರಿನಲ್ಲಿ ಮರಿಯಪ್ಪ ಮತ್ತು ಉಚ್ಚಮ್ಮ ದಂಪತಿಗಳ ಮಗನಾಗಿ 1915ರಲ್ಲಿ ಜನಿಸಿದ ಒಬ್ಬ ಅಕ್ಷರ ಹಂಚುವವರ ಕಥೆ. ಅಕ್ಷರ ಹಂಚುವವರ ಕಥೆ. ಜಾಸ್ತಿ ಆಗುತ್ತೆ. ಬೇಗ ಹೋಗಿ ಸೂಲ್ಗಿತ್ತಿ ಕರಿಯೋಣ, ಬೇಗ ಕರ್ಕೊಂಡು ಹೋಗೋ. ಈಗ ಹೋಗಿ ಸೂಲ್ಗಿತ್ತಿ ಕರಿಯೋಣ. ಮನೆ ಹತ್ರ ಹುಷಾರಲ್ಲ, ಬೇಗ ಬಂದೆ. ಹುಚ್ಚವ ತಡ್ಕೊಳ್ಳವ, ಇನ್ನೇ ಬರ್ತಾ ತಡ್ಕ ಗುಡುಗು, ಮಳೆ, ಮಿಂಚು ಎಲ್ಲ ಒಟ್ಟಿಗೆ ಬರ್ತಾವ. ಏನ್ ಕಾದಾಯ್ತು ಏನೋ. ಅಪ್ಪ, ನಮ್ಮಪ್ಪ ಹನುಮಪ್ಪ, ಏನಾರ ಮಾಡು, ಒಳ್ಳೇದಾದಂಗ್ ಮಾಡು. ಇಲ್ಲದವ್ರಿಗೆ, ಹಸಿದವ್ರಿಗೆ, ಮುಟ್ಟಿಸಿಕೊಳ್ಳದವ್ರಿಗೆ ವರ
ಈಗ ಎರ್ಗ್ಯಾತು ಯೋಣ್ ಕೂಸು ನೋಡಕ್ಕ ಎಳ್ಕೊಂಡ್ ಸಾಲ್ದು ಮುಗಿಸ್ಕೊಂಡ್ ಬರೋದು ತಡ ಆತು ನೋಡು. ಅಯ್ಯೋ ರಾಮ, ಇಲ್ಲಿ ಮೊದಲು ಹುಚ್ಚುವನ್ನು ನೋಡು, ನಡೆಯವ ಮೊದಲು ಹುಚ್ಚುವನ್ನು ಅಲ್ಲಿ ಮಗೈ ಬ್ಯಾಗ್ ಇದೆಯಲ್ಲ, ಎಲ್ಲ ಸುಸೂತ್ರಾಗಿ ನಿಂಗೆ ಜೋಡಿ ತೆಂಗಿನಕಾಯಿ ಹೊಡಿತೀನಪ್ಪ. ನೋಡಕ್ಕ ಸೇಟ್ ನಿಂತರ್ನೇ ಅದ. ಅಪ್ಪ ಹನುಮಪ್ಪ, ಹೊಡೆದು ಮತ್ತೆ ತರುಣೆ ಬಂತಲ್ಲ. ಜೋರ್ ಮಳೆ, ಬಿರುಗಾಳಿ, ಗುಡುಗು, ಮಿಂಚು ಇವೆಲ್ಲದರ ನಡುವೆ ಉದ್ಯಾನ ಸೋದವರ ನೆರಳಾಗ್ತಾನ. ಹಸಿದವರ ಗಂಜಿ ಆಗ್ತಾನ. ಅನಕ್ಷರಸ್ಥರ ಗುರು ಆಗ್ತಾನ. ಜ್ಞಾನದ ಗಂಗೆಯನ್ನೇ ಹರಿಸ್ತಾನ. ಕರಿಯವ್ವ, ಈ ಮಗಿಗೆ ಏನ್ ಹೆಸರಿಡ್ಲಿ ಇದೀಗ ಹೇಳವ್ವ. ಇವನು ಕದ್ಲಲುಕ್ಯಾನ. ಎಲ್ಲರ ಬೆಳಕಾಗ್ತಾನ. ಜ್ಞಾನದ ಗಂಗೆಯನ್ನೇ ಹರಿಸ್ತಾನ. ಗಂಗಾಧರ ಗಂಗಾಧರ ಅಂತ ಹೆಸರಿಡು, ಒಳ್ಳೇದಾಗುತ್ತೆ. ಗಂಗಾಧರ ಹೆಸರು ಬಹಳ ಚೆನ್ನಾಗಿದೆಯವ್ವ. ಗಂಗಾಧರ 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 ಗಂಗಾಧರ. ಅಕ್ಷರವೇ ಕಾಣದ ಊರಿಗೆ ಅಕ್ಷರವಾಗುವಂತೆ ಬರುತ್ತಿರುವ ಕಂದಮ್ಮ ಸಾವಿರಾರು ಮಕ್ಕಳ ಗುರುವಾಗುವನಂತೆ. ಕತ್ತಾಲೆಯಲ್ಲಿ ಹರಿವ ನದಿಯು ಹರ್ಷನಿನ್ನ ಹೆಸರು. ಶತಮಾನದಿಂದ ನೋವುಂಡ ಜನರ ಹಸಿರು ನಿನ್ನ ಉಸಿರು. ಓದು ಬರಹ ಗೊತ್ತಿಲ್ಲದವರ ಜ್ಞಾನದ ಗಂಗೆಯೇ ನಿನ್ನ ಹೆಸರು. ಗಂಗೆಯಂತೆ ಶುದ್ಧ, ಗಂಗೆಯಂತೆ ವೇಗ, ಗಂಗೆಯಂತೆ ಈಗ ಗಂಗಾಧರ 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 ಗಂಗಾಧರ. ಹಸಿರೇ ನಿನ್ನ ಉಸಿರು, ಹಸಿರೇ ನಿನ್ನ ಉಸಿರು, ಹಸಿರೇ ನಿನ್ನ ಉಸಿರು.
ಹೊಡಿಬೇಡಪ್ಪ ಹೊಡಿಬೇಡ. ಆ ಮೂಕ ಪ್ರಾಣಿ ನನಗೆ ಕೊಡಿ. ಆ ಜಗಳ ಬಿಟ್ಬಿಡು. ನಹರೆ ನಮ್ದಕ್ಕೆ ಬಾಕಿ ಕೇಳಿಲ್ಲ ಅಂದ್ರೆ ನಮ್ದು ಹೊಸಗೆ ಹೊಡಿತಾರೆ ಎಂದಕ್ಕೆ ಯಾಕೆ ಕೇಳಕ್ಕೆ ನೀನೇ ಕೇಳಕ್ಕೆ ಜಜ ಅಯ್ಯ ಅದು ಪಾರ್ ಬರಲ್ಲ ಈಗ. ಅದನ್ನೆಲ್ಲರೂ ದೇವರು ಅಂತ ಪೂಜಿಸ್ತಾರೆ. ಅದು ಬದುಕಿದಾಗ ಬದುಕಿ ಬಿಟ್ಬಿಡಿ ಅಯ್ಯ ಅದನ್ನ. ಅರೆ ಸುನ್ನು ಇದು ಕೊಟ್ಟಸ ಆಲ್ಗೆ ಕೊಡಕ್ಕಿಲ್ಲ ಇದ್ರ ಒಟ್ಟಿಗೆ ಪುಕ್ಸೋಟೆ ಮೇವಾಕಕ್ಕೆ ನಮ್ದಕ್ಕೆ ತಲೆಗೆ ಕಟ್ಟಿದೆ ಸಂತೆಗೆ ಹೊಡಿತಾರೆ. ಸೆಟ್ಟೆ ಮಾಡ್ಬೇಡಯ್ಯ. क्या बोलता है तू पैसे के ಕೊಟ್ಟಿಲ್ಲ ಪುಸ್ತಕ ಸಾಗಕ್ಕೆ ಆಗಿಲ್ಲ ದಾದಾ ಅಯ್ಯ ಹಣ ಎಷ್ಟು ಅಂತ ಹೇಳಿದ ನಾನು ತಂದು ಕೊಡ್ತೀನಿ. ಪೈಸಾಗೆ ಕೊಡ್ತಾರೆ ನೀನ್ ಕೊಡ್ತೀಯ ಎಷ್ಟು ಅಂತ ಹೇಳಿದ ನಾನು ತಂದು ಕೊಡ್ತೀನಿ. ठीक है बेटा ನಿಮ್ದುಕ್ಕೆ ಪೈಸಾಗೆ ತಂದು ನಮ್ದುಕ್ಕೆ ಹಸಗೆ ಹೊಡ್ಕೊಂಡು ಹೋಗು ಹಸಗೆ 5 ರೂಪಾಯಿ ಆಯ್ತಯ್ಯ ಇಲ್ಲೇ ರೀ ಇನ್ನೊಬ್ರು ಇಲ್ಲೇ ಗಂಗಾಧರ ಮನೆಗೆ ಹೋದ ಗಂಗಾಧರ ಅವರ ತಂದೆ ಹತ್ತಿರ ಕಾಡಿ ಬೇಡಿ 5 ರೂಪಾಯಿಗಳನ್ನು ತೆಗೆದುಕೊಂಡು ಆ ಹಸುಗಳ ಮಾಲೀಕನಿದ್ದ ಕಡೆಗೆ ಬರುವನು. ಅಯ್ಯ ತಗೊಳ್ಳಿ ಅಣ್ಣ ಹಸು ಬಿಟ್ಬಿಡಿ ಅಯ್ಯ. बेटा पैसाಗೆ ತಂದ್ಬಿಟ್ಟಿ ತಗೋ बेटा ತಗೋ ನಿಮ್ದುಕ್ಕೆ ಹಸಾಗೆ ತಗೋ ನಮ್ದುಕ್ಕೆ ಪೈಸಾಗೆ ಸಿಕ್ಕಲ್ಲ. ಹೈ 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 ಚಾ ಕಡೆ ಹೈ ಹೈ ಚಾ ಆಗಿನ ಕಾಲದಲ್ಲಿ ಸ್ಲೇಟ್ ಇದ್ದವರೇ ಶ್ರೀಮಂತರು. ಅಂತಹ ಸಮಯದಲ್ಲಿ ಗಂಗಾಧರಯ್ಯನವರ ತಂದೆ ಅವರಿಗೊಂದು ಸ್ಲೇಟ್ ಕೊಡಿಸಿದ್ದರು. ಗಂಗಾಧರಯ್ಯನವರು ಆ ಸ್ಲೇಟ್ ಅನ್ನು ಜೋಪಾನವಾಗಿ ಕಾಪಾಡುತ್ತಿದ್ದರು. ಒಂದು ಸಲ ಆ ಸ್ಲೇಟ್ ಬರೆದು 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 ಕಪ್ಪು ಬಣ್ಣವಿದ್ದದ್ದು ಬಿಳಿ ಬಣ್ಣಕ್ಕೆ ತಿರುಗಿತ್ತು. ಅದನ್ನು ತೊಳೆಯಲೆಂದು ತುಂಬಿ ಹರಿಯುತ್ತಿರುವ ಒಳಗೆ ಹೋದರು. ಹೊಳೆಯಲ್ಲಿ ಕೊಚ್ಚಿ ಹೋಯಿತು. ಗಪನಿ ಗಮ ರೇ ಗಮ ಸರ ಗರ ಸನಿ ಸ ಪಗ ಸಾನಿ ಪರ ಸಾನಿ ನೀ ಧೀಂಕನನ ಧೀರನ ಧೀಂಕ ಧೀಂಕನನ ಧೀಂಕ ಧೀಂಕನನ ಧೀಂಕ ಧೀಂಕನನ ಧೀರನ ಧಿಗ ಧೀಂಕನನ ಧಿಗ ಧೀಂಕನನ ಧೀಂಕ ಧೀಂಕನನ ಧೀರನ ಧೀಂಕ ಧೀಂಕನನ ಧೀಂಕ ಸ್ಲೇಟು ಬಳಪ ಬಳಪ ಸ್ಲೇಟು ಅಕ್ಷರಗಳ ಆಧಾರ. ಅದುವೇ ಗಂಗಾಧರನ ಜೀವಾಳ. ಬೆಳೆಯುತ್ತಿರುವ ಬಾಲಕ ಕಂಡದ್ದನ್ನು ಕೇಳಿದ್ದನ್ನು ತಕ್ಷಣವೇ ಗ್ರಹಿಸಿ ಎಲ್ಲರ ಮೆಚ್ಚುಗೆ ಪಡೆಯುತ್ತಿದ್ದ. ಪ್ರಕೃತಿಯ ವೀಕ್ಷಣೆ ಮತ್ತು ಅದರ ಚಿತ್ರ
ಅಕ್ಷರದ ಬಗ್ಗೆ ಅಧ್ಯಯನ ಮಾಡೋಣ. ನಮಸ್ಕಾರ 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 ಪುಸ್ತಕ ಕುತ್ಕೊಳ್ಳಿ. ಹುಡುಗರು ಹೇಗಿದ್ದಾರೆ? ಪರವಾಗಿಲ್ಲ ಸ್ವಾಮಿ, ತಕ್ಕ ಮಟ್ಟಿಗೆ ಇದ್ದಾರೆ. ಬರೀ ಕಂಠಪಾಠನೋ ಇಲ್ಲ ಬರವಣಿಗೆ ಮಾಡಿಸಿದಿರೋ? ಬರವಣಿಗೆಯನ್ನು ಮಾಡಿಸಿದ್ದೀನಿ ಸ್ವಾಮಿ. ಪರೀಕ್ಷೆ ಮಾಡಿ ನೋಡ್ಬೋದು. ವ್ಯಕ್ತವಾಗಿ ಮಾಡ್ಬೋದು. ಬರೀ ಈಗ ಬಟ್ಟೆ ಒಂದು ನೋಡೋಣ. ಕುತ್ಕೋ ಕುತ್ಕೋ. ಬರೀ ನೀನಲ್ಲಪ್ಪ. ಮೊದಲು ಕೂತಿರೋ ಹುಡುಗ ಬಂದ್ರು. ಬರೀ ನೀನಲ್ಲಪ್ಪ. ಬಿತ್ತಿ ಬೆಳೆಯುವ ಕಾಯಕದಲ್ಲಿ ನೆಟ್ಟಿಸಿಡುವ ಬಿಸಿಲಿನಲ್ಲಿ ದುಡಿದು ದುಡಿದು ಸತ್ತವನೋ ಅನ್ನವ ನೀಡಿ ಅಂತವನೋ ಯಾರವನ ನಮ್ಮ ರೈತನೋ ಯಾರವನ ಅನ್ನದಾತನೋ. ಸರಿ ಸರಿ ಹಾಗಾದ್ರೆ ಬರ್ತೋಸ್ ನೋಡೋಣ. ಎಷ್ಟೇ ಹುಡುಗ ಯಾರು? ಅವನು ನನ್ನ ಮಗನೇ ಸ್ವಾಮಿ. ಹೌದಾ? ಮಗನಿಗೆ ಒಳ್ಳೆ ತರಬೇತಿನ ಕೊಟ್ಟಿದ್ದೀರಾ, ಅದಕ್ಕೆ ಇಷ್ಟೊಂದು ಜಾಣ ಇದ್ದಾನೆ. ಹಾಗೇನಿಲ್ಲ ಸ್ವಾಮಿ, ಎಲ್ಲರಂಗೆ ಅವನು ಒಬ್ಬ. ಹೌದಾ? ಸರಿ ಸರಿ. ಮಗು ನಿನ್ನ ಹೆಸರಲ್ಲ? ಗಂಗಾಧರ. ಗಂಗಾಧರನೇ? ಬೇಷ್. ಹೆಸರು ಮುದ್ದಾಗಿದೆ. ಚೆನ್ನಾಗಿ ಓದ್ತಿ. ಇನ್ನೂ ಚೆನ್ನಾಗಿ ಓದ್ಬೇಕು. ಮುಂದೆ ಒಳ್ಳೆ ಭವಿಷ್ಯ ಇದೆ ನಿನಗೆ. ಚೆನ್ನಾಗಿ ಓದ್ತು. ಎಷ್ಟೇ ಹುಡುಗ ತುಂಬಾ ಬುದ್ಧಿವಂತ ಇದ್ದಾನೆ. ಮುಂದಿನ ವರ್ಷ 4ನೇ ತರಗತಿ ಮುಗಿಯುತ್ತಿದ್ದಂತೆ ತುಮಕೂರಿಗೆ ಮಿಡಲ್ ಸ್ಕೂಲ್ ಕಳಿಸಿ. ಹೇಗೂ ಹಾಸ್ಟೆಲ್ ಇದೆ, ಊಟ ವಸತಿ ಹೇಗೋ ನಡೆಯುತ್ತೆ. ಅಲ್ಲಿ ಸೀಟು ನಾನು ಕೊಡಿಸ್ತೀನಿ. ಹಾಗೆ ಆಗಲಿ ಸ್ವಾಮಿ, ಎಲ್ಲ ನಿಮ್ಮ ಆಶೀರ್ವಾದ. ಶಾರದೆ ಲೋಕ ಪೂಜಿತ ಗಂಗಾಧರಯ್ಯನವರು ಉತ್ತಮ ಚಿತ್ರಕಾರರು. ಪ್ರಕೃತಿಯ ಚಿತ್ರ ಬರೆಯುವುದೆಂದರೆ ಅವರಿಗೆ ತುಂಬಾ ಖುಷಿ. ಹೀಗೆ ಪ್ರಕೃತಿ ಮತ್ತು ಓದಿನಲ್ಲಿ ಮುಂದೆ ಇದ್ದ ಗಂಗಾಧರಯ್ಯನವರು 4ನೇ ತರಗತಿ ಉತ್ತೀರ್ಣರಾಗುತ್ತಾರೆ. ಇತ್ತ ಮರಿಯಪ್ಪ ಮತ್ತು ತಿರುಮಲ್ಲಮ್ಮ. ಗಂಗಾಧರನ ತುಮಕೂರಿಗೆ ಓದಕ್ ಕಳ್ಸೋಣ ಅಂತ ಇದ್ದೀನಿ. ಯಾಕೋ ನೀನು ಇರೋ ಒಬ್ಬ ಗಾಯ ಆಗ್ಲಿಲ್ಲ? ನಿನ್ ಕೈಲಿ ಆಗ್ತಿದ್ರೆ ಹೇಳು, ನಾನು ಕೂಲಿನೋ ನಾಲಿನ ಮಾಡಿ ಸಾಕ್ತೀನಿ. ಹಂಗಲ್ಲವಾ? ಹಂಗೂ ಅಲ್ಲ ಹಿಂಗೂ ಅಲ್ಲ. ಮೂತ್ನಂತ ಮಗಿನ ಬಿಟ್ಟಿರೋದಂದ್ರೆ ಹೆಂಗಲ್ಲ? ನನ್ ಕೈಲಿ ಆಗಕ್ಕಿಲ್ಲ. ವಾ, ತನಿಖಾಧಿಕಾರಿಗಳು ಬಂದಾಗ ತುಮಕೂರಿಗೆ ಕಳಿಸು, ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಅರ್ಜಿ ಹಾಕಿದ್ದೀನಿ. ಅರ್ಜಿ ಹಾಕಿದ್ರೇನಾಯ್ತು? ಕಳ್ಸಕ್ಕಿಲ್ಲ ಅಂದ್ರೆ ಆಯ್ತು. ನೋಡ್ ಮಗ, ಹೇಳ್ತೀನಿ, ನನ್ ಮೊಮ್ಮಗಿನ ತುಮಕೂರು ಬಿಲ್ಕುಲ್ ಕಳ್ಸಕ್ಕಿಲ್ಲ ಅಂದ್ರೆ ಕಳ್ಸಕ್ಕಿಲ್ಲ ಅಷ್ಟೇ. ಕಳಿಸಿದ್ರೆ ಏನಾಯ್ತಲ್ಲ? ಏನ ಹುಡುಗ ಓದಿದ್ರೆ ಹಿಂಗೆ ಹೆಂಗೋ ಕುಬೇರ್ ಒಂದೇ ಜಮೀನ್ ಕೊಟ್ಟಿಲ್ಲ ಮಾಡ್ಕೊಂಡಿಲ್ಲೇನು? ಹೌದಾಯಿ ಸೇವೆ ಮಾಡಿದ್ರೆ ಅವಳಿಗೊಂದು ಅನ್ಯಾಯ ಮಾಡಕ್ಕಿಲ್ಲ. ಅಲ್ಲವಾ? ಹಂಗೂ ಇಲ್ಲ ಹಿಂಗೂ ಇಲ್ಲ.
ನೀನು ಆಜ್ಞಾ ಪತ್ರ ಕೊಟ್ಟಿದ್ವಲ್ಲ ತೋರಿಸಿ ನೋಡೋಣ. ನೋಡು ಎಷ್ಟು ಗಂಟೆ ಬರಕ್ಕಿಲ್ಲ ಜನರಲ್ಲಿ. 10 ಗಂಟೆ, ಈಗ ಸಮಯ ಎಷ್ಟು? 3 ಗಂಟೆ. ಹೇಳ್ತೀರ ಉತ್ತರ ಕೊಡ್ತೀಯಲ್ಲ ಟೈಮ್ ಸಲ ಗೊತ್ತಾಗಲ್ಲ. ಗೊತ್ತಾಗ್ಲಿಲ್ಲ. ಹಾ ಹೆಸರೇನು? ಗಂಗಾಧರ. ಒಂದು ಕೆಲಸ ಮಾಡು, ಆಯ್ಕೆ ಆಗಿದ ಮಕ್ಕಳೆಲ್ಲ ಒಳಗೆ ಕೂತವ್ರೆ, ಅಲ್ಲಿ ಹೋಗಿರು ಹಂಗೆಲ್ಲ ಬರ್ತೀನಿ. ಹೋಗ್ ಹೋಗ್. Fatima! Fatima! ತಿಂತಿ ಮಗನಲ್ಲಿ ಇವರು ಗಂಗಾಧರ ಅಂತ ಇನ್ಮೇಲೆ ನಿಂಗೆ ಹೇಳ್ತಾನೆ ಇಲ್ಲಿ ಹೋಗಪ್ಪ ನೀವು. ತಿಂತಿ ಮಲಗಿದಲ್ಲ ಅದೇ ಮಧ್ಯ ಹೇಳ 12 12 30 ಹೊಸ ಬೇಟನ್ನೆ ಸರಿನಾ? 12 ಬಿಡ ನೀನೇನ ಕೇಳಿದ್ರೆ ತಲೆ ಕಟ್ಟಂತೆ ತಿಂದು ಗುಡಿದಾಗಷ್ಟೇ ಹುಡುಗ ಬರ್ತಾನೆ ಈಗ ಹೊಸ ಹುಡುಗ ನೀನು ಹೇಳ. 12 12 12 24 12 36 12 38 12 60 12 42 12 44 12 96 12 908 12 20. ನೋಡು ಕಲ್ತ್ಕೋಬೇಕು ಇದು ಚೆನ್ನಾಗಿ ಹೋಗ್ಬೇಕು ನಿಮ್ಗೆ ಮರದಲ್ಲ. ನಿನ್ನ ಹೆಸರೇನು? ಗುಂಡ. ಏನ್ ಮಗನೆ ಯಾರಿಗೂ ಹೇಳ್ದೆ ಬಂದ್ಬಿಟ್ಟಿದ್ಯಾ? ಅದು ನೀನು ಮತ್ತೆ ಅಜ್ಜಿ ನಾನು ತುಮಕೂರಿಗೆ ಹೋದಾಗ ಕಳ್ಸಲ್ಲ ಅಂತ ಹೇಳ್ತಿದ್ರಲ್ಲ, ನೀನು ಕಳ್ಸಲ್ಲ ಅಂತ ನಾನೇ ಬಂದ್ಬಿಟ್ಟೆ. ಬಂದ್ರೇನಾಯ್ತು ಮಗನೆ, ಚೆನ್ನಾಗಿ ಓದಿ. ಅಕ್ಷರ ಕಲಿಯದಂತ 100 ಮಕ್ಕಳಿಗೆ ಅಕ್ಷರ ಕಲಿಸೋ ಗುರುವಾಗ್ತದೆ. ಊರಿಗೆ ಹೆಸರು ತರಬೇಕು, ಯಾರೊಟ್ಟಿಗೂ ಜಗಳ ಆಡಬಾರ್ದು, ಎಲ್ಲರೊಂದಿಗೆ ಹೊಂದಿ ಕಲಿಬೇಕು. ನಾನು ಬರ್ತೀನಿ. ನಮಸ್ಕಾರ ಹೇಳೇನೋ? ಹಾ 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 ಅಲ್ಲೇ ಇದೆಯಲ್ಲ ಸರ್. ನನಗೆ ಎದುರು ಬರ್ತೀಯ ಅದು ಕೂಡ ಬರಲ್ಲ. ಹಾಜರು ತಗೋತೀನಿ, ಸ್ವಲ್ಪ ಗಮನ ಇರಲಿ ಈ ಕಡೆ. ಮಂಜ ಪಾರು ಜಯಮ್ಮ ಸಿದ್ದೇಶ
ಏ ಸಿದ್ಯಾ ಹಾಜರು ತೊಳಕಂತ ಗಮನ ನಿಲ್ಲಿ ಒಟ್ಟು ಗಂಡಾರ ಬಂದಿದ್ದೀರಿ ಗುರುಗಳೇ. ಹಸುದೇನ ಹೌದು ಗುರುಗಳೇ. ಹಾ ಕೂತ್ಕೋ ನಿನ್ನೆ ಹೇಳ್ಕೊಟ್ಟ ಪದ್ಯ ಕಂಠಪಾಠ ಮಾಡಿರ ಪುರದ ಪುಣ್ಯಂ ಪುರುಷ ರೂಪಿಂದೆ ಹೋಗುತ್ತಿದೆ ಯಾರಾದ್ರೂ ಒಬ್ರು ಇರ್ಬೇಕಲ್ಲ ಹೇಳಿದ ತಿಂದು ದೇಹ ಬೆಳೆಸಲಿಲ್ಲ ಬುದ್ಧಿ ಬೆಳೆಸಲಿಲ್ಲ ಹೇಳಿದ್ದ ನೀರು ಅಡಿಕೆ ಮಾಡ್ತಾರ ದೇಹ ಬೆಳೆಸಲಿಲ್ಲ ಎದುರಿಸಿದ ಒಂದು ಅಕ್ಷರ ಇಲ್ಲ ಏ ಇಂದ್ರ ನೀರು ಪುರದ ಪುಣ್ಯಂ ಪುರುಷಪ್ಪೋ 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 ಏನು ಮಾಡಕ್ಕೆ ಏನಾಯ್ತಲ್ಪ ಎಲ್ಲಿ ಎಲ್ಲಿ ನಾನು ಕೆಲಸ ತೆಗೆದು ಬಿಡ್ತಾರೋ ನಿಮಗೆ ಯಾವ ವಿದ್ಯಾರ್ಥಿಗಳು ಕಡ್ಡಿ ತೊಗೊಂಡು ಹೊಡೆಯಪ್ಪ ಸರ್ ಮೂರ್ಛೆ ಬಂತು ಸರ್ ಹೇಗಾಯ್ತಮ್ಮ ಇನ್ಮೇಲೆ ಯಾವ್ದು ಕಾರಣಕ್ಕ ವಿದ್ಯಾರ್ಥಿಗಳು ಹೊಡೆಯಂಗಿಲ್ಲ ಇವತ್ತಿಗೆ ಕಿತ್ತು ಹೋಗ್ಬಿಡ್ಲಿಲ್ಲ ಈ ವ್ಯವಸ್ಥೆ ಕಿತ್ತು ಹೋಗಲಿ ಊರೂರೇ ಬೇಲಿ ಮುಗಿಲ ಮುಟ್ಟಲಿ ಹೊನ್ನದ ಮಮತೆ ಕಿತ್ತು ಹೋಗಲಿ ಊರೂರೇ ಬೇಲಿ ಮುಗಿಲ ಗಂಗಾಧರೆಯವರು ಪ್ರಕೃತಿಯ ಆರಾಧನೆಯಲ್ಲಿ ಎಷ್ಟು ಉಪಾಸಕರೋ ಕಲಾರಾಧನೆಯಲ್ಲೂ ಅಷ್ಟೇ. ತಮ್ಮ ಚಿತ್ತವನ್ನು ಆಕರ್ಷಿಸಿದ ಚಿತ್ರಗಳನ್ನು ಕಾಗದದ ಮೇಲೆ ಸೆರೆ ಹಿಡಿಯುತ್ತಿದ್ದರು. ತಮಗೆ ಪ್ರಿಯವಾದ ಹಸುಕರು, ಕುರಿಮೇಕೆ, ಹರಿಯುವ ನದಿ, ಹಾರುವ ಹಕ್ಕಿ ಮತ್ತು ಹಸಿರು ಗದ್ದೆಗಳ ರಮ್ಯ ಚಿತ್ರ ಇವುಗಳನ್ನು ರಮಣೀಯವಾಗಿ ಚಿತ್ರಿಸುತ್ತಿದ್ದರು. ಒಂದು ದಿನ ಗಂಗಾಧರಯ್ಯನವರು ಚಿತ್ರ ಬಿಡಿಸುವುದನ್ನು ಚಿತ್ರಕಲಾ ಶಿಕ್ಷಕರಾದ ಸಿದ್ದಲಿಂಗಯ್ಯನವರು ನೋಡುತ್ತಾರೆ. ಗಂಗಾಧರ ನೀವು ಬಂದಿದ್ದು ನೋಡ್ಲಿಲ್ಲ, ಚಿತ್ರ ಬಿಡಿಸ್ತಿದ್ದೆ. ಚಿತ್ರ ತುಂಬಾ ಚೆನ್ನಾಗಿದೆ. ಚಿತ್ರ ಬಿಡೋದನ್ನ ನೀನು ಎಲ್ಲಿ ತಕ್ಕದ್ದು? ನಿನ್ ಗುರು ಯಾರು? ಗುರುಗಳೇ, ನನಗೆ ಗುರುಗಳು ಯಾರೂ ಇಲ್ಲ. ಚಿಕ್ಕವರಿಂದಲೂ ಪ್ರಕೃತಿಯನ್ನು ನೋಡುವುದೆಂದರೆ, ಬರೆಯುವುದೆಂದರೆ ತುಂಬಾ ಖುಷಿ. ಬಿಡಿಯುವುದಕ್ಕೆಲ್ಲ ಬರೀತಿರ್ತೀನಿ. ಇದು ಒಳ್ಳೆ ಗುಣ. ಇದನ್ನು ಹೀಗೆ ಮುಂದುವರಿಸು. ಮುಂದೆ ದೊಡ್ಡ ಕಲಾವಿದನಾಗುವೆ. ಬಿಡುವೆ ವೇಳೆಯಲ್ಲಿ ಅನೇಕ ಹಲವಾರು ಹುಡುಗರು ಬರ್ತಾರೆ. ನಾಳೆನೇ ಬರಬೇಕು. ನಾಳೆನೇ ಬರ್ತೀನಿ. ಬೆಳಗು
ಓ ಗುರುವೆ ಬೆಳಗುವ ಗುರುಗಳೇ ಯಾರು ಯಾರದು? ಗುರುಗಳೇ ನಾನು ಗಂಗಾಧರ. ಬಾರ ಒಳಗೆ. ಓ ಗುರುವೆ ಗುರುಗಳೇ ನಾನು ಒಳಗೆ ಬರ್ಬೋದಾ? ಬಾರ ಒಳಗೆ. ಮೇಲು ಕೀಳು ಭೇದ ಭಾವ ಮೇಲು ಕೀಳು ಭೇದ ಭಾವ ಬಂದನು ಅರಿಯದೇವಾ ಗದರ ಮೇಲು ಕೀಳು ಅಂತ ಮಾಡ್ಕೊಂಡಿರೋದು ನಾವು, ದೇವರಲ್ಲ. ತಿಳಿತಾನೆಯ? ಅಭ್ಯಾಸಕ್ಕೆ ಏನಾದ್ರು ತಂದಿದ್ಯಾ? ಅಲ್ಲಿ ಕುತ್ಕೊಂಡು ಅಭ್ಯಾಸ ಮಾಡ್ತಾರೆ. ದಿನದಿಂದ ದಿನಕ್ಕೆ ಗಂಗಾಧರ ಶ್ರದ್ಧೆಯಿಂದ ಕಲಿಯುತ್ತಾ ಹೋದ. ಯಥಾ ಗುರು ತಥಾ ಶಿಷ್ಯ ಎಂಬ ನಮ್ಮ ಪ್ರಾಜ್ಞರ ಹೇಳಿಕೆಯಂತೆಯೇ ಈ ಮರಿ ಕಲಾವಿದ ಮುಂಚೆ ಹಿಡಿದು ಚಲಚಿತ್ರ ತೈಲಚಿತ್ರ ಬರೆಯುವುದರಲ್ಲಿ ಪರಿಣಿತನಾದ. ಗುರುಗಳು ಶಿಷ್ಯನನ್ನು ಕಲಾ ಪರೀಕ್ಷೆಗೆ ಕೂರಿಸಿದರು. ಪರೀಕ್ಷಾ ಕೇಂದ್ರ ಬೆಂಗಳೂರು. ಇವನೊಡನೆ ನಾನು ಹೋದೆ. ಫಲಿತಾಂಶ ಪ್ರಕಟವಾದಾಗ ಕಲಾ ಪರೀಕ್ಷೆಯಲ್ಲಿ ನಾನು ಎಣಿಸಿದಂತೆ ವಿಜೇತನಾಗಿದ್ದ. ಒಂದು ದಿನ ಗಂಗಾಧರಯ್ಯನವರು ಸಿದ್ಧಲಿಂಗಯ್ಯನವರ ಮನೆಗೆ ಬರುತ್ತಾರೆ. ಆಗ ಅಲ್ಲಿ ಗುಂಡಪ್ಪನವರು ಸಿದ್ಧಲಿಂಗಯ್ಯನವರಿಗೆ ಗುರುದರ್ಶನ ನೀಡುತ್ತಿರುತ್ತಾರೆ. ಅದನ್ನು ನೋಡಿದ ಗಂಗಾಧರಯ್ಯನವರು ಗುರುಗಳಿಗೆ ನಾನೂ ಗುರುದಕ್ಷಿಣೆ ಕೊಡಬೇಕೆಂದು ಚಿಂತಿಸಿ ತಾನು ಕೂಡಿಟ್ಟ ಎಲ್ಲಾ ದುಡ್ಡು ಸೇರಿಸಿ ಒಂದು ಚಿನ್ನದುಂಗರ ಮಾಡಿಸಿ ಹಣ್ಣು ಹಂಪಲುಗಳೊಡನೆ ಬರುತ್ತಾರೆ. ಎಲ್ಲಿಂದ ತಂದ್ಯ? ಕತ್ತಂದ್ಯ? ಗುರುಗಳೇ ನನಗೆ ಗೊತ್ತಿಲ್ಲ ಗುರುಗಳೇ. ಎಲ್ಲಿಂದ ಉದುರುತ್ತಾ? ಅದು ಅದು ಏಕೆ ನಲಕ್ಕುಂಡ? ಜೋಲ ನನಗೆ ಗೊತ್ತಿಲ್ಲ ಗುರುಗಳೇ. ನೀನು ಬಡವ ಅಂತ ಹೇಳಿ ವಿದ್ಯೆ ಕಲಿಸ್ತೆ, ಕಳ್ಳ ಅಂತ ಗೊತ್ತಿದ್ರೆ ವಿದ್ಯೆನೇ ಹೇಳಿಸ್ತಿರ್ಬೇಕು. ಗುರುಗಳೇ ನಾನು ಇದನ್ನು ಗೊತ್ತಿಲ್ಲ ಗುರುಗಳೇ. ನಾನು ಕೂಡಿಟ್ಟಿದ್ದ ಹಣದಿಂದ ಶೆಟ್ರಂಗಿಗೆ ಹೋಗಿ ಉಂಗ್ರ ಮಾಡಿಸ್ಕೊಂಡ್ ಬಂದೆ ಗುರುಗಳೇ. ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಗುರುಗಳೇ. ಗ್ರಾಮೀಣರ ಸ್ವಾವಲಂಬಿ ಬದುಕಿಗೆ ಖಾದಿ ಗ್ರಾಮೋದ್ಯೋಗದಿಂದ ಮಾತ್ರ ಪರಿಹಾರ. ರಾಟೆ ವಿಮೆ ಇದ್ದಂತೆ. ಮನೆ ಮನೆಯಲ್ಲಿ ರಾಟೆ ತಿರುಗಿದಾಗ ಸ್ವದೇಶಿ ಬೆಳೆಯುತ್ತದೆ. ಮಹಾತ್ಮ ಗಾಂಧೀಜಿಯವರು ಖಾದಿ ಪ್ರಚಾರವನ್ನು ಕೈಗೊಂಡು ದೇಶಾದ್ಯಂತ ಸಂಚಾರ ಹೊರಟರು. ಜನತೆಯನ್ನುದ್ದೇಶಿಸಿ ಅಮೋಘ ಭಾಷಣ ಮಾಡಿದರು. ಗಾಂಧೀಜಿಯವರ ದರ್ಶನಕ್ಕಾಗಿ ಹಳ್ಳಿಗರು ಗಾಡಿಗಳನ್ನು ಕಟ್ಟಿಕೊಂಡು ಹೊರಟರು. ಆ ಅಸಂಖ್ಯಾತ ಜನರ ನಡುವೆ ಶಾಲಾ ಹುಡುಗರಿಗೆ ಗಾಂಧೀಜಿಯವರ ದರ್ಶನ ದೂರದಿಂದಲೇ ಆಯಿತು. ಅಹಿಂಸಾ ಮಾರ್ಗದಿಂದಲೇ ನಾವು ಸ್ವತಂತ್ರ ಹೋರಾಟ ಮುಂದುವರಿಸಬೇಕು. ಹಿಂಸೆಗೆ ಅವಕಾಶ ಮಾಡಿಕೊಡಬಾರದು. ಅಸಹಕಾರ ಮಾಡುವ ಮೂಲಕ ಬ್ರಿಟಿಷರೇ ದೇಶ ಬಿಟ್ಟು ಹೋಗುವಂತೆ ಮಾಡಬೇಕು. ಗಾಂಧೀಜಿಯವರನ್ನು ನೋಡಬೇಕೆಂಬ ಮಹದಂಬಲ ಹೊಂದಿದ ಗಂಗಾಧರಯ್ಯನವರಿಗೆ ತೀರಾ ನಿರಾಸೆಯಾಗಿತ್ತು. ಹೀಗಿರುವಾಗ ಗಾಂಧೀಜಿಯವರು ಹರಿಜನರ ವಿದ್ಯಾರ್ಥಿ ನಿಲಯಕ್ಕೆ ಭೇಟಿ ಕೊಡಲು ಸ್ವಯಂ ಇಚ್ಛಿಸಿದರು.
ದೇಶದ ಪ್ರಗತಿಗೆ ಅಸ್ಪೃಶ್ಯತೆ ಒಂದು ಶಾಪ. ಈ ಬಗ್ಗೆ ಸಮಾಜದಲ್ಲಿ ಸರಿಯಾದ ಅರಿವು ಮೂಡಿಸಬೇಕಾಗಿದೆ. ಬಡಿ ಮೈಲಿಗೆ ನೊಂದು ಬೆಂದು ಸುಣ್ಣವಾಗಿದ್ದ ನಮ್ಮ ಬದುಕಿಗೆ ಮಹಾತ್ಮ ಗಾಂಧೀಜಿಯವರು ಬೆಳಕಾಗಿ ಬಂದವರು. ನಮ್ಮೆಲ್ಲರನ್ನು ಮೈದಡಿ ಕಟ್ಟಿನಿಂತು ಮಾತನಾಡಿಸಿದನು ನೀವೇ ನೋಡಿದ್ದೀರಾ. ನಾವೆಲ್ಲ ಚೆನ್ನಾಗಿ ಓದಬೇಕು, ದೇಶದ ಏಳಿಗೆಗೆ ದುಡಿಯಬೇಕು. ಮಹಾತ್ಮ ಗಾಂಧೀಜಿಯವರು ಹೇಳಿದಂತೆಯೇ ಖಾದಿ ಬಟ್ಟೆಯನ್ನೇ ತೊಡೋಣ. ನಾವೇ ನಮ್ಮ ಕೈಯಾರ ನೂಲನ್ನು ತೆಗೆಯೋಣ, ಸತ್ಯದಿಂದ ಬಾಳೋಣ. ನಾವೆಲ್ಲರೂ ಭಾರತೀಯರು, ಒಂದೇ ತಾಯಿಯ ಮಕ್ಕಳೆಂದು ತಿಳಿದು ಬಾಳೋಣ. ರಣಧೀರ ನಾಯಕ ಹೌದಪ್ಪ, ನಿನ್ನಂಥೋರು ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ. ನಿನ್ನಂಥೋರು ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ. ಮೈಸೂರು ರಾಜ್ಯದವರೇ ಗಂಗಾಧೀರ ನಾಯಕನೇ, ಮೈಸೂರು ರಾಜ್ಯದವರೇ ಗಂಗಾಧೀರ ನಾಯಕನೇ. ನಿನ್ನಂಥೋರು ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ. ನಿನ್ನಂಥೋರು ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ. ಹಿಂದೆ 200 ಗಂಟು, ಮುಂದೆ 300 ಗಂಟು, ಹಿಂದೆ 200 ಗಂಟು, ಮುಂದೆ 300 ಗಂಟು. ನಿನ್ನಂಥೋರು ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ. 4 ವರ್ಷಗಳು ಉರುಳಿದವು. 1929 ಕಳೆದು 1930ನೇ ಇಸವಿ ಬಂದಿತು. ಆಗ ಗಂಗಾಧರಯ್ಯನವರು 8ನೇ ತರಗತಿಯಲ್ಲಿದ್ದರು. ಆ ಬಾರಿ ಲೋಯರ್ ಸೆಕೆಂಡರಿ ಪರೀಕ್ಷೆಯನ್ನು ಕಟ್ಟಿದ್ದ 15 ಜನ ವಿದ್ಯಾರ್ಥಿಗಳಲ್ಲಿ ಗಂಗಾಧರಯ್ಯನವರೊಬ್ಬರೇ ಉತ್ತೀರ್ಣರಾಗುತ್ತಾರೆ. ಮುಂದಿನ ವಿದ್ಯಾಭ್ಯಾಸಕ್ಕೆ ಬೆಂಗಳೂರಿಗೆ ಬರುತ್ತಾರೆ. ಅಲ್ಲಿ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಹಾಸ್ಟೆಲ್ನಲ್ಲಿ ಸ್ಥಳಾವಕಾಶ ದೊರೆಯುತ್ತದೆ. ಗಂಗಾಧರಯ್ಯನವರು ಬೆಂಗಳೂರಿಗೆ ಹೋದ ನಂತರ ಅವರ ಚಿತ್ರಕಲಾ ಅಭಿರುಚಿ ಹೆಚ್ಚಾಯಿತು. ಬಿಡುವಿನ ವೇಳೆಯಲ್ಲಿ ಲಾಲ್ ಬಾಗ್, ಕಬ್ಬನ್ ಪಾರ್ಕ್, ಬಸವನಗುಡಿ ಹತ್ತಿರದ ಗುಡ್ಡಗಳ ಚಿತ್ರಗಳನ್ನು ಚಿತ್ರಿಸುತ್ತಿದ್ದರು. ಹೀಗಿರುವಾಗ ವಿದ್ಯಾರ್ಥಿ ನಿಲಯಕ್ಕೆ ಆಗಿನ ಯುವರಾಜರಾಗಿದ್ದ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಅವರು ಭೇಟಿ ನೀಡುತ್ತಾರೆ. ಈ ಸೌಲಭ್ಯ ಕೊಟ್ಟಿರುವುದು ಕೇವಲ ನಿಮ್ಮ ಅನುಕೂಲಕ್ಕಾಗಿ ಅಲ್ಲ, ನಾಳೆ ನಿಮ್ಮಿಂದ ದೇಶಕ್ಕೆ ಮಹೋಪಕಾರವಾಯಿತೆಂಬ ದೂರದೃಷ್ಟಿಯಿಂದ ಈ ಯೋಜನೆ ಕೈಗೊಂಡಿದೆ. ನೀವೆಲ್ಲರೂ ಶ್ರದ್ಧಾಸಕ್ತಿಗಳಿಂದ ಓದಬೇಕು, ನಾಡಿನ ಮಹತ್ವ ಅರಿಯಬೇಕು. ನಾಳೆ ನೀವು ಆದರ್ಶ ಪ್ರಜೆಗಳಾಗಿ ಬಾಳಿ ದೀನದಲಿತರ ಸೇವೆಗೆ ಮುಂದಾಗಬೇಕು. ಸಮಾಜದ ಸೇವೆಗೆ ಟೋಕ ಕಟ್ಟಿ ನಿಲ್ಲಬೇಕು. ಅವರ ಹಿತವಚನಗಳು ಗಂಗಾಧರಯ್ಯನವರ ಮೇಲೆ ಮಹತ್ತರವಾದ ಪರಿಣಾಮವನ್ನುಂಟು ಮಾಡಿತ್ತು. ಅವರಿಗೆ ಸದಾ ಮಹಾರಾಜರ ಗಂಭೀರವಾದ ಮುಖ ಕಣ್ಣಿಗೆ ಕಟ್ಟಿದಂತಿತ್ತು. ಅವರ ಹಿತವಚನ ಸದಾ ಕಿವಿಗಳಲ್ಲಿ ಮಾರ್ಗನಿಕೊಳ್ಳುತ್ತಿದ್ದವು. ತಾನೊಬ್ಬ ಸಾಧಕನಾಗಬೇಕು ಎಂಬ ದೃಢ ನಿರ್ಧಾರ ಅವರ ಮನದಲ್ಲಿ ಸುಪ್ತವಾಗಿ ಅಡಗಿತ್ತು. ರಲ್ಲಿ SSLC ಪರೀಕ್ಷೆ ಉತ್ತೀರ್ಣರಾದ ಗಂಗಾಧರಯ್ಯನವರಿಗೆ ಕಾಲೇಜಿನ ಶಿಕ್ಷಣಕ್ಕಿಂತ ಕಲಾ ಶಿಕ್ಷಣ ಪಡೆಯಬೇಕೆಂಬ ಅದಮ್ಯ ಬಯಕೆ ಹುಟ್ಟಿತು. ಅವರ ಕಲಾ ನಿಪುಣತೆಯನ್ನು ಗುರುತಿಸಿದ ಮೈಸೂರಿನ ಶ್ರೀ ಜಯಚಾಮರಾಜೇಂದ್ರ ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ 5 ವರ್ಷಗಳ ಕಾಲ ಶಿಕ್ಷಣವನ್ನು ನೀಡಿತು. 1936ರಲ್ಲಿ ಹವ್ಯರ್ ಪರೀಕ್ಷೆಯನ್ನು ಮುಗಿಸಿದ ಗಂಗಾಧರಯ್ಯನವರು ವಿದ್ಯಾರ್ಥಿಯ ಜೀವನಕ್ಕೆ ಮಂಗಲ ಹಾಡಿದರು. ನಂತರ ವಿದ್ಯಾ ಇಲಾಖೆಯು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಪ್ರೌಢಶಾಲೆಯಲ್ಲಿ ಕಲಾ ಶಿಕ್ಷಕರನ್ನಾಗಿ ಸೇವೆ ಸಲ್ಲಿಸಲು ಅವಕಾಶ ಮಾಡಿ ನೇಮಕಾತಿ ಕೊಟ್ಟಿತು. ಇಲ್ಲಿ ಜಾತಿ ವ್ಯವಸ್ಥೆ ತಾಂಡವಾಡುತ್ತಿದ್ದರಿಂದ ಗಂಗಾಧರಯ್ಯನವರು ಅದರ ಸುಳಿಯಲ್ಲಿ ಸಿಲುಕಿ ನೊಂದು ಬೆಂದರು.
ಶಾರದಮ್ಮ ಎಂಬುವರನ್ನು 1937ರಲ್ಲಿ ಮದುವೆಯಾದರು. ತುಂಬಿದ ಮನೆಯಲ್ಲಿ ಬೆಳೆದ ಗಂಗಮ್ಮಳಮ್ಮನವರು ಮುಗ್ಧರು, ಆತ್ಮೀಯರು ಆಗಿದ್ದರು. ಗಂಗಾಧರಯ್ಯನವರ ಜೀವನ ಹಸನಾಗಿ ನೆಮ್ಮದಿಯಿಂದಿತ್ತು. ಮದುವೆಯ ನಂತರ ಚಿಕ್ಕಮಗಳೂರಿಗೆ ವರ್ಗವಾಯಿತು. ಹೀಗೆ ಚಿಕ್ಕಬಳ್ಳಾಪುರ, ನಾಗವಲ್ಲಿ ಎಲ್ಲಾ ಕಡೆ ಸೇವೆ ಸಲ್ಲಿಸಿದ ನಂತರ ತುಮಕೂರಿನ ನಾರ್ಮಲ್ ಶಾಲೆಗೆ ವರ್ಗವಾಯಿತು. ವಿದ್ಯಾರ್ಥಿಯಾಗಿದ್ದ ಶಾಲೆಯಲ್ಲಿಯೇ ಗುರುವಾಗಿದ್ದಕ್ಕೆ ಗಂಗಾಧರಯ್ಯನವರು ತುಂಬಾ ಸಂತೋಷಪಟ್ಟರು. ಅಂದಿನ ಕಾಲದಲ್ಲಿ ಎಲ್ಲರ ದನಿಯಾಗಿದ್ದ ಅಂಬೇಡ್ಕರ್ ಅವರನ್ನು ಕಣ್ಣಾರೆ ಕಂಡು ಮಾತನಾಡಿಸಿ ಬರುತ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗಂಗಾಧರಯ್ಯನವರ ಮೇಲೆ ತುಂಬಾ ಪ್ರಭಾವ ಬೀರುತ್ತಾರೆ. ಇವರಿಂದ ಅವರ ಬದುಕಿನ ಮೇಲೆ ಹೊಸ ಬೆಳಕು ಚೆಲ್ಲಿದಂತಾಯಿತು. ಅಂಬೇಡ್ಕರ ಬೆಳಗಿತು ಪ್ರಜ್ವಲಿಸಿತು ಗಂಗಾಧರರ ಜೀವನ, ಗಂಗಾಧರರ ಜೀವನ, ಗಂಗಾಧರರ ಜೀವನ, ಗಂಗಾಧರರ ಜೀವನ. ಗಂಗಾಧರ, ಬರೇ ನಾನು ಬರೆದ ಪುಸ್ತಕಗಳನ್ನು ಓದುವುದು ಮಾತ್ರವಲ್ಲ, ಅದರ ಆಶಯಗಳಂತೆ ಬದುಕಬೇಕು. ನನ್ನ ಮಾತುಗಳು ಇನ್ನೂ ಜಾರುತ್ತಲೇ ಇವೆ. ಮೊದಲು ನೀನು ಹೋಗಿ ಅಕ್ಷರ ಕಳೆದುಕೊಂಡವರಿಗೆ ಅಕ್ಷರ ಕಲಿಸುವ ಗುರುವಾಗು. ನೀ ಕಂಡ ಕನಸುಗಳು, ನೀ ಬಿಡಿಸುವ ಚಿತ್ರಗಳಂತೆ ಸುಂದರಗೊಳ್ಳಲಿ. ಬದುಕ ಚಿತ್ರಿಸ ಹೋಗು. ಬದುಕಿನಲ್ಲಿ ಅಸ್ತಿತ್ವವನ್ನು ಕಳೆದುಕೊಂಡವರ ಆಸ್ತಿಯಾಗಬೇಕು ನೀನು. ನಿನ್ನ ಕೈಯಲ್ಲಿ ಈ ಸಮಾಜದ ಎಲ್ಲ ನೊಂದವರ ಮೇಲೆತ್ತುವ ಶಕ್ತಿ ಇದೆ. ಈ ಜಾಗದಲ್ಲಿ ಅಕ್ಷರಗಳ ಬೀಜ ಬಿತ್ತು ನಿನಗೆ ಒಳ್ಳೆಯ ಫಲ ದೊರೆಯುತ್ತದೆ. ಹರಿಸು ನೀ ಕುಡಿದ ಅಕ್ಷರ ಗಂಗೆಯ, ಮರೆಯದಿರು ನೀ ನಡೆದು ಬಂದ ಈ ದಾರಿಯ. ಬುದ್ಧಂ ಶರಣಂ ಗಚ್ಛಾಮಿ ಸಂಘಂ. ಗಾಂಧೀಜಿಯವರು ನಡೆಸುತ್ತಿದ್ದ ಪಾನ ನಿರೋಧ ಚಳುವಳಿಯು ಎಲ್ಲಾ ಕಡೆಯಲ್ಲಿಯೂ ತನ್ನ ಪ್ರಭಾವವನ್ನು ಬೀರಿತು. ಆ ಚಳುವಳಿಯಲ್ಲಿ ಗಂಗಾಧರಯ್ಯನವರು ಪಾಲ್ಗೊಂಡರು. ಗಾಂಧೀಜಿಯವರು ಅಸ್ಪೃಶ್ಯತೆ ಆಚರಣೆ ಮತ್ತು ಮದ್ಯಪಾನ ಸೇವನೆ ಒಂದು ರಾಷ್ಟ್ರದ ಅಭಿವೃದ್ಧಿಗೆ ಇರುವ ಮಹಾ ತಡೆಗೋಡೆಗಳು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮದ್ಯಪಾನವು ಭಾರತದ ದುಷ್ಟ ಪದ್ಧತಿಗಳಲ್ಲಿ ಒಂದು. ಮದ್ಯಪಾನ ಮತ್ತು ಮಾದಕ ಪದಾರ್ಥಗಳು ಪಿಶಾಚಿಯ ಎರಡು ಕೈಗಳು. ಇವು ಮನುಷ್ಯನನ್ನು ಅಸಹಾಯಕ ಗುಲಾಮನನ್ನಾಗಿ, ಬುದ್ಧಿ ಭ್ರಷ್ಟನನ್ನಾಗಿ, ಪ್ರಜ್ಞಾಹೀನನಾಗಿಯೂ ಮಾಡುತ್ತವೆ. ಪಾನ ನಿರೋಧವು ರಚನಾತ್ಮಕ ಕಾರ್ಯಕ್ರಮಗಳಲ್ಲಿ ಬಹಳ ಪ್ರಮುಖವಾದುದು. ನೀವೆಲ್ಲರೂ ಈ ಚಳುವಳಿಯಲ್ಲಿ ಪಾಲ್ಗೊಳ್ಳಿ. ಮದ್ಯ ವ್ಯಸನಿಗಳನ್ನು ಮದ್ಯದಿಂದ ದೂರಪಡಿಸಿ ಸುಭಿಕ್ಷ ರಾಷ್ಟ್ರ ಕಟ್ಟೋಣ. ಎಲ್ಲರೂ ಒಂದಾಗಿ ಬಾಳೋಣ. ಚಳುವಳಿ ಹಾಗೂ ರಾಜಕೀಯದಲ್ಲಿ ಗಂಗಾಧರಯ್ಯನವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು. ಬಾಲಚಂದ್ರನ ಹುಚ್ಚೇಗೌಡರ ಮಾರ್ಗದರ್ಶನದಂತೆ ಕಾಂಗ್ರೆಸ್ ಪಕ್ಷವನ್ನು ಸೇರಿ ರಾಜ್ಯದ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಕೆಂಗಲ್ ಹನುಮಂತನಯ್ಯನವರ ಸರ್ಕಾರದಲ್ಲಿ ಗಣನೀಯ ಸೇವೆಯನ್ನು ಸಲ್ಲಿಸುತ್ತಾರೆ. ನಂತರ ಭೂದಾನ ಚಳವಳಿ ಹರಿಕಾರ ಎಂದು ಖ್ಯಾತರಾಗಿರುವ ಆಚಾರ್ಯ ವಿನೋಬಾ ಭಾವೆಯವರು ದೇಶದ ಉದ್ದಗಲಕ್ಕೂ ಕಾಲ್ನಡಿಗೆಯಲ್ಲಿ ನಡೆದು ಸಹಸ್ರಾರು ಸಾಮಾಜಿಕ ಕಾರ್ಯಕರ್ತರಿಗೆ ಪ್ರೇರಣೆಯಾಗಿ ನಿಂತರು. ನೀನಿರುವ ಈ ಜಾಗ ನಮ್ರತೆ, ಮುಗ್ಧತೆಯಿಂದ ಕೂಡಿದ ಪ್ರಶಾಂತ ವಾತಾವರಣವಾಗಿದೆ. ಇದು ಶಾಂತಿನಿಕೇತನಂತೆ ಕಾಣುತ್ತಿದೆ. ನೀನು ಇಲ್ಲಿ ಶಾಲೆಗಳನ್ನು ತೆರೆ, ಜ್ಞಾನದ ಗಂಗೆಯರಿಸು, ಎಲ್ಲರನ್ನೂ ಸಮಾನವಾಗಿ ಕಾಣು. ಹಿಂದುಳಿದ, ದಲಿತ, ಶೋಷಿತ, ಅಲಕ್ಷಿತ, ಸಮಾಜದ ಕಟ್ಟ ಕಡೆಯವರೆಗೂ ಎಲ್ಲರಿಗೂ ಸಮಾನವಾದ ಶಿಕ್ಷಣ ನೀಡು. ಕಲಿಯುವ ಹಸಿವಿರುವವರ ಹಸಿವ ನೀಗಿಸು.
ಗಂಗೆಯಂತೆ ಶುದ್ಧ, ಗಂಗೆಯಂತೆ ವೇಗ, ಗಂಗೆಯಂತೆ ದೀರ್ಘ, ಗಂಗಾಧರ 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 ಹಸಿರೇ ನಿನ್ನ ಉಸಿರು, ಹಸಿರೇ ನಿನ್ನ ಉಸಿರು. ಒಬ್ಬ ಒಳ್ಳೆಯ ಶಿಕ್ಷಕ ಹೇಗಿರಬೇಕು? ಮೊದಲು ಅವನು ಶಿಷ್ಯನಾಗಬೇಕು. ಎಲ್ಲ ವಿದ್ಯಾರ್ಥಿಗಳ ಕನಸನ್ನು ಕಟ್ಟಬೇಕು. ಶಿಕ್ಷಣ ನೀಡುವುದರ ಜೊತೆಗೆ ಅವನು ಶಿಷ್ಯನಾಗಬೇಕು. ಶಿಕ್ಷಣ ಎನ್ನುವುದು ಒಂದು ದೊಡ್ಡದಾದ ಆಲದ ಮರ ಇದ್ದ ಹಾಗೆ. ಹೇಗೆ ಆಲದ ಮರದ ಬಿಡಿಲುಗಳು ಮತ್ತೆ ಮತ್ತೆ ಭೂಮಿಯನ್ನು ಸೇರುತ್ತವೆಯೋ, ನಾವು ಸಂಸ್ಕೃತಿಯೆಡೆಗೆ ಸಾಗಬೇಕು. ಪ್ರೀತಿ, ವಿಶ್ವಾಸ, ನಂಬಿಕೆ, ಸಂಬಂಧಗಳನ್ನ ವಿದ್ಯಾರ್ಥಿಗಳಲ್ಲಿ ನಾವು ಕಾಣಬೇಕು. ಅದು ಅವರ ಉಸಿರಾಗಬೇಕು. ಶಿಕ್ಷಣ ಅವರ ಉಸಿರಾಗಬೇಕು. ಬದುಕು ಚಿತ್ರಿಸುವ ಮಹತ್ತರ ಕೆಲಸ ನಿಮ್ಮದು. ಜ್ಞಾನ ತಪಸ್ವಿಯಾಗು, ಈ ನೆಲದ ಗುರುತಾಗು, ಈ ನೆಲದ ಗುರುತಾಗು. ಶಿಕ್ಷಣದ ಭೀಷ್ಮನಾಗು, ಶಿಕ್ಷಣದ ಭೀಷ್ಮನಾಗು. ಬುದ್ಧಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ, ಧರ್ಮಂ ಶರಣಂ ಗಚ್ಛಾಮಿ. ಜ್ಞಾನದಿಂ ಮೋಕ್ಷಂ, ಜ್ಞಾನದೇಗುಲಗಳಿವು, ಜ್ಞಾನದೇಗುಲಗಳಿವು ಹರಸಿ ಕರೆದಿದೆ. ಜ್ಞಾನದೀಕ್ಷೆಯ ಅಕ್ಷರಗಂಗೆ, ಅಕ್ಷರಗಂಗೆ ಇದು, ಅಕ್ಷರ ಗಂಗೆ ಇದು ಹರಿದಿಹ. ಅಕ್ಷರ ಗಂಗೆ, ಅಕ್ಷರ ಗಂಗೆ, ಅಕ್ಷರ ಕಾಲೇಜ್ ತುಮಕೂರು. ಮದನ್ ಮೋಹನ್, ವಾಣಿಜ್ಯ ಉಪನ್ಯಾಸಕರು, ಶ್ರೀ ಸಿದ್ಧಾರ್ಥ ಪ್ರೌಢ ಕಾಲೇಜು. ಕಿರಣ ಪಿಸಿ ಶ್ರೀ ಸಿದ್ಧಾರ್ಥ ಶ್ರೀಕರ್. ಅಂಜನಾದೇವಿ ಪ್ರಥಮ ಎಂ.ಕಾಂ ಸಿದ್ಧಾರ್ಥ ಪಟ್ಟಣದಲ್ಲಿ. ಎಲ್ ಗಂಗಾಧರೇಶ್ವರಿ ಅರ್ಥಶಾಸ್ತ್ರ ಉಪನ್ಯಾಸ ಶ್ರೀ ಸಿದ್ಧಾರ್ಥ ಪಟ್ಟಣದಲ್ಲಿ. ಸುಮಾಜಿ ವಾಣಿಜ್ಯ ವಿಭಾಗ ಉಪನ್ಯಾಸಕಿ ಶ್ರೀ ಸಿದ್ಧಾರ್ಥ ಪಟ್ಟಣದಲ್ಲಿ. ಸುದೀಪ್ ಸ್ವಾಮಿ ದ್ವಿತೀಯ PU ಶ್ರೀ ಸಿದ್ಧಾರ್ಥ ಪದವಿ ಪೂರ್ವ ಕಾಲೇಜು. ದ್ವಿತೀಯ PUC ಶ್ರೀ ಸಿದ್ಧಾರ್ಥ ಪದವಿ ಪೂರ್ವ ಕಾಲೇಜು.
ಕುಮಾರ್, ರಾಜ್ಯಶಾಸ್ತ್ರ ವಿಭಾಗ, ಶ್ರೀ ಸಿದ್ಧಾರ್ಥ ಪ್ರಥಮ ದರ್ಜೆ ಕಾಲೇಜು. ಅರ್ಪಿತಾ ಪ್ರಥಮ BA ವಿದ್ಯಾರ್ಥಿನಿ, ಶ್ರೀ ಸಿದ್ಧಾರ್ಥ ಪ್ರಥಮ ದರ್ಜೆ. ಪ್ರಕೃತಿ ಟಿ. ಸೋಲು ಸಿದ್ಧಾರ್ಥ ಪ್ರಥಮ ದರ್ಜೆ ಕಾಲೇಜು. ಶಿವಪ್ರಸಾದ್, ಸಿದ್ಧಾರ್ಥ ಪ್ರಥಮ ದರ್ಜೆ ಕಾಲೇಜಿನ ನಿವೃತ್ತ ಪ್ರಾಧ್ಯಾಪಕ, ಅಂಬೇಡ್ಕರ್ ಪಾತ್ರೆಯರು. ಡಾಕ್ಟರ್ KS ಕುಮಾರ್, ಪ್ರಾಂಶುಪಾಲ ಶ್ರೀ ಸಿದ್ಧಾರ್ಥ ಪ್ರಥಮ ಕಟ್ಟಲು ನಿರ್ದೇಶನ ಮಾಡಿದಂಥ ಚೇತನ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಹೇಳ್ತಾರೆ. ರಂಗ ಪಠ್ಯವನ್ನು ಸಿದ್ಧಪಡಿಸಿದ ನವೀನ್ ಭೂಮಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಹೇಳ್ಕೊಳ್ತೀನಿ. ಹಾಗೆ ಸುನೀಲಾ ಮೇಡಮ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತೀನಿ. ಚಿದಾನಂದ್ ಅರಸೂರ್ ಅವರು ವೇದಿಕೆ ಮೇಲೆ ಬರಬೇಕು. ಕೋಟೆ ಕುಮಾರ್ ಸರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಸಂಗೀತವನ್ನ ನೀಡಿದಂಥ ಚಿದಾನಂದ್ ದೊಡ್ಡಮನಿಯವರು ದೇವರ ಮನೆಯವರು ಬರಬೇಕು. ತಬಲ ಕೊಟ್ಟಂತ ಅರುಣ್ ರಾಜ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ದೀಕ್ಷಾ ಕೋಟೆಯವರು ಕೂಡ ವೇದಿಕೆ ಮೇಲೆ ಬರಬೇಕು. ಹಾಗೆ ಗಿರೀಶ್ ಅರಸೂರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಮೊದಲನೇದಾಗಿ ಈ ಒಂದು ಸ್ಥಳಾವಕಾಶವನ್ನು ನೀಡಿ ನಾಟಕವನ್ನು ಪ್ರಸ್ತುತಪಡಿಸಲು ನೆರವಾದಂಥ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂಥ ಶ್ರೀಮತಿ ರಮಾಕುಮಾರಿ ಅವರಿಗೆ ಹೃದಯದ ಧನ್ಯವಾದಗಳನ್ನ ನಾಟಕ ತಂಡ ಅರ್ಪಿಸುತ್ತದೆ. ಹಾಗೂ ಈ ಒಂದು ವೇದಿಕೆಯ ಸಜ್ಜುಗೊಳಿಸಿದಂಥ ಬಾಬು ಅವರು ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ವೇದಿಕೆ ಮೇಲೆ ಬರಬೇಕು ಬಾಬು ಅವರು. ಸಿದ್ಧಾರ್ಥ ಪ್ರಥಮ ದರ್ಜೆ ಕಾಲೇಜಲ್ಲಿ, ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯಲ್ಲಿ ನಮ್ಮ ಬದುಕನ್ನು ಕಟ್ಟಿಕೊಂಡಿದ್ದೇವೆ. ಇನ್ನೇನು ಕೆಲವೇ ದಿನಗಳಲ್ಲಿ ನಿವೃತ್ತಿ ಹೊಂದ್ತಾ ಇದ್ದೇವೆ. ನಮಗೆ ಜೀವಮಾನವನ್ನು ಬದುಕನ್ನು ಕೊಟ್ಟಂಥ ಶ್ರೀಯುತರಾದಂಥ ಪೂಜ್ಯರಾದಂಥ ಶಿಕ್ಷಣ ಭೀಷ್ಮರಾದಂಥ HM ಗಂಗಾಧರಯ್ಯನವರಿಗೆ